ಅಮ್ಮ, ಇವಾಗ ನಿನ್ನ ಫ್ರೆಂಡ್ಸ್ ಬರ್ತಾರಲ್ಲ, ನಿನ್ನ ಫ್ರೆಂಡ್ಸ್ ಮುಂದೆ ಅವಳೆಲ್ಲ ಮನೆಯಾಳಿ ಅವಳದು ಸರಿಯಾಗಿ ಮರ್ಯಾದೆ ಕಳಿಬೇಕು ಕಣಮ್ಮ. ಹೆಂಗೆ ಕಳಿಬೇಕು ನೀನು ಅಂದರೆ ಇನ್ನೊಂದ್ಸಲ ಅವಳು ತಲೆ ಎತ್ಕೋಬಾರ್ದು, ತಲೆ ಎತ್ತು ನಿಂತ್ಕೋಬಾರ್ದು. ಆ ಥರ ಕಳಿಬೇಕಮ್ಮ ಮರ್ಯಾದಿನ ನೀನಂತೂ. ಅವಾಗೇನೆ ನನಗಂತೂ ಸಮಾಧಾನ ಖುಷಿ ಎರಡೂ ಆಗೋದು. ಆ ಕಿತ್ತೋಗಿರೋಳಿಗೆ ಹಂಗೆ ಮಾಡಬೇಕು ಕಣಮ್ಮ. ಓಕೆನಾ? ಈಗ ನಿನ್ನ ಫ್ರೆಂಡ್ಸ್ ಬಂದಿದ್ದ ತಕ್ಷಣವೇ ಅವಳನ್ನ ಕರೆದು ಹಳ್ಳಿ ಗಮಾರಿ ಹಳ್ಳಿ ಗುಗ್ಗು ಅಂತೇಳಿ ಚೆನ್ನಾಗಂದ್ರೆ ಚೆನ್ನಾಗಿ ಮರ್ಯಾದೆ ಕಳೆದ್ಬಿಡು, ಸರಿನಾ? ಆಯಿತು ಮಗಳೇ, ನನ್ನ ಫ್ರೆಂಡ್ಸ್ ಮುಂದೆ ಚೆನ್ನಾಗಿ ಕಳಿತೀನಿ ನೋಡು ಬೇಬಿ ಮರ್ಯಾದಿನ. ಅವಳು ಹೆಂಗೆ ಅಂದರೆ ಅಳ್ತಾ ಅಳ್ತಾ ಅಳ್ತಾ, ಈ ಮನೇಲಿ ನನಗೆ ಇರೋಕ್ಕೆ ಆಗಲ್ಲ, ಈ ಮನೇಲಿ ತುಂಬಾನೇ ನನಗೆ ಕಷ್ಟ, ತುಂಬಾನೇ ನೋವು, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಳನ್ನೇ ಓಡೋಗ್ಬಿಡ್ಬೇಕಷ್ಟೇನೆ. ಸರಿ ಬಿಡು, ಸುಮ್ಮನೆ ಯಾಕೆ? ಹಾಂ, ಅದೆಲ್ಲನೂ ನನ್ನ ಫ್ರೆಂಡ್ಸ್ ಬರಲಿ, ಆಮೇಲೆ ಯೋಚನೆ ಮಾಡೋಣ. ಸರಿ ಮಮ್ಮಿ, ಅವಳು ಅಣ್ಣನ ಹತ್ರನೇ ಬಯಸಿದ್ಲು ಅಲ್ವಾ? ನೋಡು ಹಂಗೇನೇ ಅಣ್ಣನೇ ಈ ಅಣ್ಣನೇ ಅವಳನ್ನ ಬೈಬೇಕು. ಆ ಥರ ನಾವು ಪ್ಲ್ಯಾನ್ ಮಾಡಲೇಬೇಕು, ಇಲ್ಲ ಅಂದರೆ ನಮ್ಮ ಕತೆ ಅಷ್ಟೇನೆ. ಹ್ಞೂ ಮಗಳೇ, ನನಗೂ ಅದೇ ಸೇಡು, ಅದೇ ಸಿಟ್ಟು, ಅದೇ ಕೋಪ, ಎಲ್ಲನೂ ಅದೇ 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 ಐತೆ. ನೋಡೋಣ ಇರು, ಏನೋ ಒಂದು ಮಾಡಬೇಕು, ಸರಿಯಾಗಿ ಮಾಡಬೇಕು, ಮಾಡೋದು ಮಾಡ್ತೀವಿ, ಸರಿಯಾಗಿ ಮಾಡಬೇಕು. ನನ್ನೇ ಬಯಸಿದ್ಲಲ್ವಾ, ಅವಳಿಗೆ ಸರಿಯಾಗಿ ಮಾಡಬೇಕು, ತಡಿಕೋಬೇಕು, ಇನ್ನೊಂದು ಸಲ ಬರಲೇಬಾರ್ದು. ನನ್ನ ಸವಾಸಕ್ಕೆ ಹಂಗೆ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಬರಲಿ ಇರು. ನಿಧಿ, ಅವರು ನಿಮ್ಮ ಅತ್ತೆ ಫ್ರೆಂಡ್ಸ್ ಮುಂದೆ ನಿನ್ನ ಮರ್ಯಾದೆ ಕಡಿಬೇಕು ಅಂತ ಹೇಳಿ ತುಂಬ 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 ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ತಾವ್ರೆ ನಿಮ್ಮ ಅತ್ತೆ ಎಲ್ಲರೂ ಸೇರ್ಕೊಂಡು. ಆದರೆ ನಿಮ್ಮ ಅತ್ತೆ ಮರ್ಯಾದಿನ ನಾನು ಕಳಿಬೇಕು. ಏನು, ನಮ್ಮ ಅತ್ತೆ ನನ್ನ ಮರ್ಯಾದೆ ಕಳಿಯೋಕ್ಕೆ ಇಷ್ಟೊಂದೆಲ್ಲ ಮಾಡ್ತಾವ್ರ? ನನ್ನ ಮರ್ಯಾದೆ ಯಾಕೆ ಕಳಿಬೇಕು ಮರ್ಯಾದಿನ. ಕಳಿಲಿಲ್ಲ ಅಂತಂದರೆ ಪಾಪ ನೀನು ಇಲ್ಲಿಂದ ವಾಪಸ್ ಹೆಂಗೆ ಹೊರಟೋಗ್ತೀಯಾ? ನೀನು ಇನ್ನೂ ಹಂಗೇ ಇರ್ತೀಯ. ಆದರೆ ನಿನ್ನೆ ಮರ್ಯಾದೆ ಕಳೆದ್ರೆ ಒಂದೇ ಸಲ ಹೊರಟೋಗ್ತೀಯ ಅಂತೇಳ್ಬಿಟ್ಟು ಪ್ಲ್ಯಾನು. ಆದರೆ ಅವ್ರ ಮುಂದೆನೇ ನಿಮ್ಮ ಅತ್ತೆ ಮರ್ಯಾದಿನ ಹೆಂಗೆ ಕಳಿತೀನಿ ಅಂತ ನೋಡ್ತಾ ಇರು. ತಮಾಷೆ ಅಂದರೆ ತಮಾಷೆ ಇರ್ತೈತೆ. ನೋಡು ಭೈರವ, ನಮ್ಮ ಅತ್ತೆಗೆ ಏನು ಮಾಡಲ್ಲ, ಎಲ್ಲ ಒಳ್ಳೇದೇ ಬಯಸ್ತೀನಿ. ಆದರೂ ನಮ್ಮ ಅತ್ತೆ ನೋಡಿದ್ರ ಎಷ್ಟೆಲ್ಲನೂ ಮಾತಾಡ್ತಾರೆ ಅಂತ ಹೇಳಿ, ಛೇ, ನನಗಂತೂ ತುಂಬ ಅಂದರೆ ತುಂಬ ಬೇಜಾರು ನನಗಂತೂ. ಸರಿ ಬಿಡು, ಸುಮ್ಮನೆ ಏನು ನಮ್ಮ ಅತ್ತೆ ಹತ್ರ ಮಾತಾಡಿ ಇದು ಮಾಡಿ ಏನು ಪ್ರಯೋಜನ? ನೀನು ನೋಡ್ತಾ ಇರು, ನೀನು ಕೆಳಗಡೆ ಬರ್ತೀಯಾ, ನಿಮ್ಮ ಅತ್ತೆನೇ ಕರೀತಾಳೆ, ನಿನ್ನೆ ಒಳ್ಳೆಯವಳು ಅವಳೇ ಕೆಟ್ಟಳು ಅಂತ ಅನ್ಕೋಬೇಕು. ಆ ಥರ ಮಾಡ್ತೀನಿ, ನೋಡ್ತಾ ಇರು. ಸರಿ ಭೈರವ, ಆಯಿತು. ಅವತ್ತಿಂದನೂ ಹೇಳ್ತಾನೆ ಇದೆಯಾ ನೀನು ಸೊಸೆನ ತೋರಿಸ್ತೀನಿ ಅಂತ. ಒಳ್ಳೆ ಕಾಮಿಡಿ ಪೀಸು ಅಂತ ಹೇಳ್ದೆ, ತೋರ್ಸಲ್ವಾ? ಅಯ್ಯೋ, ತೋರ್ಸಮ್ಮ ನಿನ್ ಸೊಸೆನ. ನಾವು ನೋಡಿ ಸ್ವಲ್ಪ ಕಾಮಿಡಿ ತರ ತಗೊಳ್ಳೋಣ. ಕಾಮಿಡಿ ತರ ತಗೊಳ್ಳೋದೇನು, ಆಲ್ರೆಡಿ ಕಾಮಿಡಿನೇ ಅವಳಂತನು, ಕಾಮಿಡಿ ಪೀಸ್ ಅವಳಂತನು. ನಿಮ್ಗೊಳ್ಳೆ ಎಂಟರ್ಟೈನ್ಮೆಂಟ್ ನಿಮ್ಗಂತನು. ನೋಡ್ತಾ ಇರು, ಕರಿತೀನಿ ನೋಡು. ನಿಮ್ಗೆ ಅಂತ ಹೇಳ್ಬಿಟ್ಟು ಒಳ್ಳೆ ಲಂಚ್ ಅರೇಂಜ್ ಮಾಡಿದ್ದೀನಿ. ಹೊಟ್ಟೆ ತುಂಬ ತಿಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಹೋಗಿವ್ರಂತೆ. ಆದರೆ ಇನ್ನೂ ನನ್ನ ಫ್ರೆಂಡ್ಸ್ ಎಲ್ಲ ಬರಬೇಕಿತ್ತು. ನೋಡ್ದಾ, ಎಲ್ಲರೂ ಕೈ ಕೊಟ್ಬಿಟ್ರು. ನೀವಿಬ್ಬರಾದ್ರೂ ಬಂದ್ರಲ್ಲ, ಅಷ್ಟೇ ಸಾಕು. ನೀವು ಬರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಬಿಡು, ಅವ್ರಿಗೆ ಬೇಕಾದಾಗ ಅವ್ರು ಬರ್ತಾರೆ, ನಮಗೆ ಬೇಕಾದಾಗ ಎಲ್ಲಿ ಬರ್ತಾರೆ? ಅಯ್ಯೋ ಬ್ಯುಸಿ, ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಟರು. ಓಕೆ ಬಿಡು, ಬ್ಯುಸಿ ಆದರೂ ಏನು ಪರವಾಗಿಲ್ಲ ಅಂತೇಳಿ ನಾನೇ ಸುಮ್ಮನೆ ಅದೇ. ನಿಮ್ಮಿಬ್ರಿಗೇನೆ ಒಳ್ಳೆ ಲಂಚ್ ಮಾಡಿಸಿದ್ದೀನಿ. ಆರಾಮಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗಿರಂತೆ. ಓಕೆನಾ? ಇವತ್ತಂತೂ ಫುಲ್ ಎಂಟರ್ಟೈನ್ಮೆಂಟು, ಫುಲ್ ಎಂಜಾಯ್ಮೆಂಟು. ನೋಡ್ತಾ ಇರು ನನ್ನ ಸೊಸೆಗೆ ಏನು ಮಾಡ್ತೀನಿ ಅಂತ ಹೇಳಿ. ಮುಂದೆ ನಿಮಗೂ ಸೊಸೆ ಬರ್ತಾಳಲ್ಲ, ಅವಾಗ ಹಿಂಗೆ ಆಟ ಆಡಿಸ್ಬೇಕು. ನಿನ್ನಷ್ಟು ಆಟ ಆಡ್ಸಕ್ಕಂತೂ ಆಗಲ್ಲ, ಆದರೂ ಸ್ವಲ್ಪ ಆದರೂ ಆಟ ಆಡಿಸ್ತೀವಿ. ಒಂದು ನಿಮಿಷ ಇರಿ, ಬರ್ತಾಳ ಅವಳೇನೇನೆ. ಸೊಸೆ ನಿಧಿ, ನಿಮ್ಮ ಅತ್ತೆ ಬಗ್ಗೆ ನೀನು ತಲೆನೇ ಕೆಡಿಸ್ಕೊಬೇಡ. ನಿಮ್ಮ ಅತ್ತೆ ಬಗ್ಗೆ ಆರಾಮಾಗಿರು ನೀನು, ಓಕೆನಾ? ನಿಮ್ಮ ಅತ್ತೆ ಬಗ್ಗೆ ಏನೂ ಯೋಚನೆ ಮಾಡಬೇಡ. ನಿಮ್ಮ ಅತ್ತೆ ಮೈಯೊಳಗಡೆ ಸೇರ್ಕೊಳ್ಳೋದು ಈ ಭೈರವ. ಈಗ ನೋಡ್ತಾ ಇರು, ನಿಮ್ಮ ಅತ್ತೆ ಒಳಗಡೆ ಸೇರ್ಕೊಂಡು ಹೆಂಗೆ ಮರ್ಯಾದೆ ಕಳಿತೀನಿ ಅಂತ ಹೇಳಿ. ನೀನು ಆರಾಮಾಗಿ ಖುಷಿಯಾಗಿ ಜಸ್ಟ್ ಮಾತಾಡ್ಕೊಂಡು ಹೋಗು. ಹಾಯ್. ಓ ಹಾಯ್. ತುಂಬ ಚೆನ್ನಾಗಿ ಅವಳೆ ನಿನ್ನ ಸೊಸೆ ನೋಡಕ್ಕೆ. ನನ್ನ ಸೊಸೆ ಏನು ಅಪ್ರಂಜಿ ಚಿನ್ನ, ನನ್ನ ಸೊಸೆ ಅಂತನೂ. ನನ್ನ ಸೊಸೆ ಅಂತ ಸೊಸೆ ಪಡೆಯೋಕ್ಕೆ ಪುಣ್ಯ ಮಾಡಿದೀನಿ ನಾನಂತನೂ. ಹೌದೌದು ಅತ್ತೆ, ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಹೇಳ್ತಿದ್ರಲ್ಲ, ಇವರೇನೇನಾ ಅತ್ತೆ? ಇವರಿಗೆ ಅಂತ ಹೇಳ್ಬಿಟ್ಟು ನಾನು ಕೋಲ್ಡ್ ಬಾದಾಮಿ ಮಿಲ್ಕ್ನ ಮಾಡಿದ್ದೀನಿ ಅತ್ತೆ, ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಹೋಗ್ಬಿಟ್ಟು ತೊಗೊಂಡ್ಬಿಟ್ಟು ಬರಲಾ? ತರಿವಂತೆ ಇರು ಅತ್ತೆ. ನಿಮ್ಗೆ ಅದೇ ಕ್ಲೋಸ್ ಫ್ರೆಂಡ್ಸ್ ಮಾತ್ರ ಕೊಡಿ ಅಂತ ಹೇಳಿದ್ರಲ್ಲ, ಇವರಿಬ್ಬರೇನ ಕ್ಲೋಸ್ ಫ್ರೆಂಡ್ಸು? ಇಲ್ಲ ಅಂದರೆ ಅದು ಯಾರೋ ಹೆಸರು ಹೇಳಿದ್ರಲ್ಲ ನೀವು, ಅವ್ರ ಹೆಸರೇ ಮರ್ತೋಯ್ತು. ದೇವಕ್ಕಿ, ಹಂಗೇನೇನೆ ಇನ್ನೊಬ್ಳು ನಿಮ್ಮಿ ಅಂತೇಳಿ, ಅವರೇನೇನಾ ನಿಮ್ಮ ಕ್ಲೋಸ್ ಫ್ರೆಂಡ್ಸು? ಅವ್ರು ಬಂದರೆ ಅವ್ರನ್ನ ಸ್ಪೆಷಲ್ಲಾಗಿ ಟ್ರೀಟ್ ಮಾಡಿ ಅವ್ರಿಗೆ ಸ್ಪೆಷಲ್ಲಾಗಿ ಊಟ ಕೊಡಿ ಅಂತ ಹೇಳಿದ್ರಲ್ಲ ಅತ್ತೆ? ಅಯ್ಯೋ, ಅವ್ರು ಇವರಲ್ಲ, ಅವರೇ ಬೇರೆ, ಇವರೇ ಬೇರೆ. ಇವ್ರಿಗೆ ಬಾದಾಮಿ ಮಿಲ್ಕ್ ಏನು ಕೊಡಬೇಡ ಬಿಡು. ಇವ್ರಿಗೆ ಕಾಫಿಗೆ ಹೇಳಿದೆಯಲ್ಲ, ಕಾಫಿ ಮಾಡಿಕೊಟ್ರೆ ಅಷ್ಟೇ ಸಾಕು. ಅವ್ರ ಬಟ್ಟಂಗೇಳು ಕಾಫಿ ಮಾಡ್ಕೊಡಕ್ಕೆ. ಇದೇನಿದು ಇವಳು ಹಿಂಗೆ ಮಾತಾಡ್ತಾವಳಲ್ಲ? ನಮ್ಮ ಮುಂದೆ ಸೊಸೆ ಮರ್ಯಾದೆ ಕಳಿತಾಳಂದ್ರೆ ಸೊಸೆ ಮುಂದೆ ನಮ್ಮ ಮರ್ಯಾದೆ ಕಳಿತಾವಳಲ್ಲ? ಸರಿ ಅತ್ತೆ, ಇವರಲ್ವಾ ನಿಮ್ಮ ಕ್ಲೋಸ್ ಫ್ರೆಂಡ್ಸು? ಅಯ್ಯೋ, ಪದೇ ಒತ್ತಿ ಯಾಕೆ ಹೇಳ್ತೀಯಾ?
ಇವ್ರಲ್ಲ ಅಂದ್ರೆ ಇವ್ರಿಗೆಲ್ಲ ನಾನು ಹೇಳಿದ್ ಬಾದಾಮಿ ಮಿಲ್ಕ್ ಮಾಡು ಅಂತ, ಬೇರೆಯವ್ರಿಗೆ. ನೀನು ಸುಮ್ಮನೆ ಹೋಗು. ಅಯ್ಯೋ ನೀನು ಸುಮ್ಮನೆ ಇದ್ಯಾಕೆ ಮಾಡ್ತೀಯಾ ಸೊಸೆ ಮುದ್ದು, ನೀನು ಹೋಗಿ ಆರಾಮಾಗಿರು. ಕೆಲಸದವ್ರು ಬರ್ತಾರಲ್ಲ, ಕೆಲಸದವ್ರಿಗೆ ಹೇಳು, ಎಲ್ಲ ನೋಡ್ಕೋತಾರೆ. ಏನೇ ನಮ್ಮ ಮುಂದೆ ಸೊಸೆನ ಬೈಕೊಂಡು ಇವಾಗ ನೋಡಿದ್ರೆ ಸೊಸೆನ ಹೊಗಳ್ತಾವಳೆ. ಇವಳು ಫುಲ್ಲು ಡಬ್ಬಲ್ ಗೇಮು ಅಂತ ಅನ್ನಿಸ್ತೈತೆ. ಅಂದ್ರೆ ನಮ್ಮನ್ನ ಸುಮ್ಮನೆ ಯೂಸ್ ಮಾಡ್ಕೊತಾವಳೆ ಅಷ್ಟೇನೆ. ಛೇ, ಇವಳು ಈ ಥರ ಮಾಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ. ನಾವು ಬೆಸ್ಟ್ ಫ್ರೆಂಡ್ಸ್ ಅಲ್ವಂತೆ, ಬೇರೆ ಯಾರಿಗೋ ಕೊಡೋಕ್ಕೋಸ್ಕರ ಬಾದಾಮಿ ಮಿಲ್ಕ್ ಮಾಡಿರೋದಂತೆ. ವಾಟ್ ಇಸ್ ದಿಸ್? ಹಾಂ, ನಾವು ಮನೆಗೆ ಬರಲೇಬಾರ್ದಾಗಿತ್ತು ನಾವಂತೂ. ಛೇ, ಓಕೆ ಅತ್ತೆ, ಆಯಿತು. ಮತ್ತೆ ಇನ್ನೇನು ಸಮಾಚಾರ? ಏನಮ್ಮ ಇದೆ ಸಮಾಚಾರ? ಕರೆದ್ಬಿಟ್ಟು ಮರ್ಯಾದೆ ಕಳೆಯೋದು ಅಂದರೆ ಇದೆ ಅಂತ ಅನ್ನಿಸ್ತೈತಲ್ವಾ? ನಾವು ಹೇಗೋ ಇದ್ವಿ ನಮ್ಮ ಮನೆಗೆ, ನೀನೇ ತಾನೇ ಬಾ 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 ಅಂತ ಕರೆದ್ಬಿಟ್ಟು ಸೊಸೆ ಮುಂದೆ ಮರ್ಯಾದೆ ಕಳಿತೀನಿ, ಅರೆ ಸೊಸೆನ ಮರ್ಯಾದೆ ಕಳಿತೀನಿ ಅಂತ ನನ್ನ ಮರ್ಯಾದೆನೇ ಕಳೀತಾ ಇದೆಯಾ ನೀನು? ನಂದು ಇವಳ್ದೇನೆ. ಹಾಗಾದರೆ ನಾವು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ನೀನು ಅವಳು ನಿಮ್ಮಿಗೋಸ್ಕರ ನನಗೇನೆ ಈ ಥರ ಕಾಫಿ ಬಾದಾಮಿ ಹಾಲು ಅಂತೇಳ್ಬಿಟ್ಟು ಈ ಥರ ಭೇದ ಭಾವ ಮಾಡ್ತೀಯಾ? ನಮಗೇನು ಗೊತ್ತಿಲ್ವಾ ಕಾಫಿ ಬಾದಾಮಿಯಲ್ಲಿ ಕುಡ್ದೇ ಇಲ್ವಾ? ಈ ಥರ ಯಾಕೆ ಮಾಡ್ತೀಯಾ? ತುಂಬ ಚೀಟ್ ಮಾಡ್ತಿದೀಯಾ. ಅಯ್ಯೋ ಆಂಟಿ, ಚೆನ್ನಾಗಿದ್ದೀರಾ? ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಅಮ್ಮ, ಏನು ಮಾಡ್ತಾ ಇದೀಯಾ? ಏನು ಜೋರಾಗಿ ಮಾತಾಡ್ತಾ ಇದ್ದೀರಲ್ಲ? ನಿಮ್ಮ ಅಮ್ಮನ ಬುದ್ಧಿ ಏನು ಅಂತ ಈಗ ತುಂಬ ಚೆನ್ನಾಗಿ ಅರ್ಥ ಆಯಿತು ನಮಗೆ. ನಿಮ್ಮ ಅಮ್ಮನ ಬುದ್ಧಿ ಏನು ಹೇಗೆ ಅಂತ ಹೇಳಿ. ಛೇ 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 ಛೇ, ನನಗಂತೂ ಸ್ವಲ್ಪನೂ ಇಷ್ಟ ಆಗಲ್ಲ ನಿಮ್ಮ ಅಮ್ಮನ ಬುದ್ಧಿ. ಅಯ್ಯೋ ಆಂಟಿ, ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಅಮ್ಮ ಏನು ಮಾಡಿದ್ರು? ಅಮ್ಮ, ನೀನೇನಮ್ಮ ಮಾಡಿದೆ? ಇವಳು ಯಾ ಸೀಮೆ ಬೆಸ್ಟ್ ಫ್ರೆಂಡ್ಸ್ ಇವ್ರಿಬ್ರು. ಇವ್ರ ಸವಾಸ ನನಗೇನು ಅವಶ್ಯಕತೆ ಇಲ್ಲ. ಇವ್ರು ಯಾ ಸೀಮೆ ಬೆಸ್ಟ್ ಫ್ರೆಂಡ್ಸು ಅಂತ ಹೇಳ್ಬಿಟ್ಟು ನಾನು ಮಾತಾಡಬೇಕು? ಸೀಮೆ ಬೆಸ್ಟ್ ಫ್ರೆಂಡ್ಸು ಅಲ್ಲ, ಏನೂ ಅಲ್ಲ, ಬಿಟ್ಬಿಡು. ಯಾ ಬೆಸ್ಟ್ ಫ್ರೆಂಡ್ಸ್ ಏನು ಕತೆನೋ, ಇವ್ರ ಸವಾಸನೇ ನಮಗಂತೂ ಬೇಡ. ಬೆಸ್ಟ್ ಫ್ರೆಂಡ್ಸ್ ಅಂತ ಬೆಸ್ಟ್ ಫ್ರೆಂಡ್ಸು ಯಾ ಬೆಸ್ಟ್ ಫ್ರೆಂಡ್ಸು ಅಲ್ಲ. ಸುಮ್ಮನೆ ಹೇಳೋದಷ್ಟೇನೆ. ನೋಡು ನನ್ನ ಮೇಲೆ ಎಷ್ಟು ಜೋರು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಮ್ಮ, ನಿನ್ಗೇನಾದ್ರು ತಲೆ ಕೆಟ್ಟಾಯ್ತಾ? ನೀನು ಯಾಕೆ ಫ್ರೆಂಡ್ಸ್ನೆಲ್ಲ ಹಿಂಗೆ ಬೈತಾ ಇದೆಯಾ? ಅವ್ರು ನಿನ್ನ ಬೆಸ್ಟ್ ಫ್ರೆಂಡ್ಸ್ ಅಲ್ವೇನಮ್ಮ? ನಿನ್ಗೇನಾಯ್ತಮ್ಮ? ಚೇ, ಇಷ್ಟೆಲ್ಲ ಮರ್ಯಾದೆ ಕಳೀತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈ ಥರ ಎಲ್ಲ ಮರ್ಯಾದೆ ಕಳೀತಾರ? ಚೇ, ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಈ ಥರ ಎಲ್ಲ ಮರ್ಯಾದೆ ಕಳಿಯೋದು, ಈ ಥರ ಎಲ್ಲ ಮಾಡೋದು. ಹಬ್ಬ. ನಿಮ್ಮ ಮಮ್ಮಿ ಈ ಥರ ಮಾತಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ಬೇಬಿ ನಾವು. ಹೇ, ಬಾರೆ ಹೋಗೋಣ. ಈ ಥರ ಎಲ್ಲ ಹೆಂಗೆ ಮರ್ಯಾದೆ ಕಳಿಯೋದು ನೋಡವಳು. ಒಂದು ಕ್ಷಮೆನಾದರೂ ಕೇಳಿದ್ಲಾ? ನಾನು ಯಾಕೆ ಕೇಳ್ಬೇಕು ಕ್ಷಮೆನಾ? ನಾನು ಯಾಕೆ ಕೇಳಬೇಕು? ಇದ್ದೇ ಇರ್ರಿ, ಹೋದ್ರೆ ಹೋಗ್ರಿ, ನಾನು ಇರೋದೇ ಹಿಂಗೆ. ಹೌದು, ನನಗೆ ಇಷ್ಟ ಐತಾ ಇಲ್ಲ ಅಂತ ನಾನು ಹೇಳ್ತೀನಿ. ಅದು ನನ್ನ ಇಷ್ಟ. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಏನೋ ಫ್ರೆಂಡ್ಸು ಬಿಟ್ಟಿಗೆ ಊಟ ತಿನ್ನಕ್ಕೆ ಬಂದಿದ್ದೀರಾ, ತಿನ್ಕೊಂಡು ಹೋಗ್ತೀರಾ ಅಂತ ನಾನು ಅನ್ಕೊಂಡ್ರೆ ಇದೇನಿದು? ಹಿಂಗೆಲ್ಲ ನನ್ನ ಮೇಲೇನೆ ಮಾತಾಡ್ತಿರಲ್ಲ ನೀವು. ಏನೋ ಫ್ರೆಂಡ್ಸು ಅಂತ ಕರೆದಿದ್ದೆ ತಪ್ಪಾಯ್ತು. ಬಿಟ್ಟಿ ಊಟ ತಿನ್ನಕ್ಕೆ ಬಂದ್ರು ಎಷ್ಟು ಜಂಬ ಮಾಡ್ತೀರಾ? ಅಯ್ಯೋ, ಇಷ್ಟೆಲ್ಲ ಮಾತುಗಳು ಕೇಳಿಸ್ಕೊಂಡು ನಾನಿಲ್ಲಿ ಇರ್ಬೇಕೇನೆ? ಎದ್ದೋಳೆ ಮೇಲಕ್ಕೆ ಹೋಗೋಣ ಸುಮ್ಮನೆನೆ. ಅಮ್ಮ, ಏನಾಗೈತೆ ನಿನಗಿವತ್ತು? ಇಷ್ಟು ದಿನ ತಲೆ ಕೆಟ್ಟಿತ್ತು, ಇವಾಗೆಲ್ಲ ಸರಿ ಹೋಗೈತೆ. ಸುಮ್ಮನೆ ಇರು, ಏನು ಮಾತಾಡ್ಬೇಡ ನೀನು. ಹೀಗೆಲ್ಲ ನನ್ನ ತಲೆ ಸರಿ ಹೋಗೈತೆ. ಇಷ್ಟು ದಿನ ನನ್ನ ತಲೆ ಸರಿ ಇರಲಿಲ್ಲ. ಏಯ್, ಎದ್ದೋಳೆ ಮೇಲ್ಗಡೆ. ಇನ್ನೊಂದ್ಸಲ ಏನಾರು ನಿಮ್ಮ ಮನೆಗೆ ಎಡ್ಗಾಲ ಹೆಜ್ಜೆ ಇಕ್ಕಿದ್ರೆ ಅವತ್ತೇಳಿ ನೀನು ಬಂದು ನಿಮ್ಮ ಮನೆಗೆ ಎಡ್ಗಾಲ ಹೆಜ್ಜೆನೂ ಇಕ್ಕಲ್ಲ. ಇನ್ಮೇಲೆ ನಂದು ನಿಂದು ನಮ್ಮೆಲ್ಲರದು ಫ್ರೆಂಡ್ಶಿಪ್ ಕಟ್ ಅಷ್ಟೇನೆ. ಮನೆ ಕರೆದು ನಮ್ದೇ ಮಾನ ಮರ್ಯಾದೆ ಕಳೀತಾ ಇದೆಯಾ ನೀನು? ಮತ್ತೆ ಬಾ ಹುಡಿಕೊಂಡು ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಕೊಂಡು ಅವಾಗ ಮಾತಾಡ್ತೀನಿ. ಅಯ್ಯೋ ಆಂಟಿ, ಅಮ್ಮ ಈ ಥರ ಮಾತಾಡೋರಲ್ಲ. ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ಸಮಾಧಾನ ಮಾಡ್ಕೊಳ್ಳಿ. ನೀವು ಅವತ್ತಿಂದನೂ ಕ್ಲೋಸ್ ಫ್ರೆಂಡ್ಸು. ಅಮ್ಮ, ನಿನ್ಗೇನಾಯ್ತು? ನನಗೇನಾಗಬೇಕು? ನಾನು ಸರಿಯಾಗೇ ಇದ್ದೀನಿ. ನಿಂದೇನೇನ ಇದ್ರೆ ನೋಡ್ಕ ಸುಮ್ಮನೆ ನನಗೆ ಬೇಜಾರು ಮಾಡಬೇಡ. ನನ್ನ ಇಷ್ಟ ಬಂದಾಗ ನಾನು ಮಾತಾಡೋದು ನಿನ್ಗೇನು ಕಷ್ಟ? ಛೇ,